ಓಟ್ಸ್ ಹಾಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಕಪ್ ಓಟ್ಸ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿದು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿ, ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, 1/4 ಕಪ್ಪಷ್ಟು ಕಡಲೆ ಬೀಜ ಉರಿದಿರ ಹಸಿದೇನೆ ಅರ್ಧ ಪುಡಿ ಮಾಡಿ ಹಾಕ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ಇಷ್ಟು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪನೇ ಉಂಡೆ ತೊಗೊಂಡು, ನೀವು ಹೆಂಚು ಮೇಲಾದರೂ ಬೇಕಾದ್ರೆ ಸ್ವಲ್ಪ ನೀರು ಸವರ್ಕೊಂಡು ತಟ್ಟಿ ನೀರು ಕೈ ಹಚ್ಕೊಂಡು, ಇಲ್ಲಾಂದರೆ ಸಣ್ಣ ಈ ಥರ ಬಾಣಲಿ ಮೇಲಾದರೂ ತಟ್ಕೊಳ್ಳಿ. ಈ ಬಾಣಲಿ ರೊಟ್ಟಿ ಈ ಥರ ಚೆನ್ನಾಗಿರುತ್ತೆ. ಇದು ಸಣ್ಣದಾಗಿ ನೋಡಿ, ಈ ಥರ ತಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ತಟ್ಟಿ ಈ ಥರ ಸ್ವಲ್ಪ ಬೆಣ್ಣೆ ಹಾಕಿ ನೀವು ಈ ಥರ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಬೆಂದಮೇಲೆ ಈ ಥರ ಬರುತ್ತೆ. ಬಾಣಲಿ ಇಲ್ಲಾದರೆ ಒಂದೇ ಸೈಡ್ ಬೇಯಿಸಬೇಕು. ನೀವು ಹೆಂಚು ಮೇಲಾದರೆ 2 ಸೈಡು ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಗುಂಡಗೆ ರೊಟ್ಟಿ ಬರುತ್ತೆ. ಇದು ಕಡಲೆ ಬೀಜ ಎಲ್ಲ ಹಾಕೋದ್ರಿಂದ ಟೇಸ್ಟು, ಆರೋಗ್ಯಕ್ಕೂ ಒಳ್ಳೆಯದು. ಓಟ್ಸ್ ಹಾಕೋದ್ರಿಂದ ಇದಕ್ಕೆ ನಾನು ಈಗಾಗಲೇ ತೋರಿಸಿರೋ ಕೆಂಪು ಚಟ್ನಿ ಮತ್ತು ಉಪ್ಪೆಸರು ಖಾರ ಯಾವ್ದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.